ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೋ ಗುರು ನಿಮಗೆಯೋ ಗುರು ಜಗಕ್ಕೆಲ್ಲಯೋ ಗುರು ಕಾಣ ಗುಹೇಶ್ವರ. ಈ ಮಾತನ್ನು ಒಪ್ಪೋದಾತಂತಂದರೆ ಈ ಅಭಿಯಾನಕ್ಕೆ ನೀವೆಲ್ಲ ಸಾಕ್ಷಿಯಾದಂಗೆ ಆಗತ್ತೆ. ಒಪ್ತೀರಾ? ಎನಗೆಯೋ ಗುರು ನಿಮಗೆಯೋ ಗುರು ಜಗಕ್ಕೆಲ್ಲಯೋ ಗುರು ಅನ್ನುವಂಥ ಮಾತನ್ನು ನೀವು ಒಪ್ಪೋದಾತಂದರೆ ಈ ಬಸವತತ್ವ ಅಭಿಯಾನ ಸಾರ್ಥಕವಾಗ್ತದೆ. ನಾವಿಲ್ಲಿ ಭಾಳಷ್ಟು ಜನ ಏನು ಮಾಡ್ಲಿಕ್ಕತ್ತೀವಿ ಅಂತಂದರೆ ಬಸವಣ್ಣನ ತತ್ವಗಳನ್ನು ಮಾತನಾಡೋದು ತುಂಬ ಸುಲಭ. ಯಾಕಂದರೆ ಮಾತನಾಡೋದನ್ನು ಬಸವಣ್ಣನೇ ಕಲಿಸ್ಬಿಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಬಸವಣ್ಣ ಅಂತ ಅನ್ನುವ ಅಭಿಮಾನ ಇದೆಯಲ್ಲ, ಅಭಿಮಾನದ ಜೊತೆಗೆ ನಾವೆಲ್ಲ ಬಸವಣ್ಣನವರು ಬೋಧಿಸಿದ ವಚನ ಸಾಹಿತ್ಯದ ಅನುಯಾಯಿಗಳಾದರೆ ಈ ಧರ್ಮ ಜೀವಂತ ಉಳಿತದೆ. ಅದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಬೇಕಾಗಿದೆ. ಭಯ ಬಿಟ್ಟು ಮೊದಲು ನಮ್ಮ ಧರ್ಮದ ಹಿಂದಿರುವಂಥ ಯಾವುದೋ ಅಲ್ಲದ ಸಂಸ್ಕೃತಿಯಾದ ಭಯವನ್ನು ಬಿಡ್ರಿ, ಪರಂಪರೆಯ ಭಯವನ್ನು ಬಿಡ್ರಿ. ಬಸವಣ್ಣನವರು ಕೊಟ್ಟಂತ ಧರ್ಮವನ್ನ ಸದೃಢವಾಗಿ ನಂಬ್ರಿ, ಲಿಂಗವನ್ನು ಸದೃಢವಾಗಿ ನಂಬ್ರಿ, ವಚನಗಳನ್ನ ದೃಢವಾಗಿ ನಂಬ್ರಿ, ಅದರ ಮೇಲೆ ಅಪಾರ ಶ್ರದ್ಧೆಯನ್ನ ಇಡ್ರಿ. ವಚನಗಳ ಮೇಲೆ ಶ್ರದ್ಧೆ ಇಟ್ಟು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ರಿ. ಎಲ್ಲ ದೇವರುಗಳ ಭಯ ಹೊರಟೋಗ್ತದೆ. ಯಾವಾಗ ಎಲ್ಲ ದೇವರುಗಳ ಭಯ ಹೊರಟೋಗ್ತದೆ ನಾವೆಲ್ಲರೂ ಶರಣರಾಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಮ್ಮನ್ನ ಕುಬ್ಜರನ್ನಾಗಿ ಮಾಡಿರೋದು ಯಾವುದು ಅಂತಂದ್ರೆ ದೇವರುಗಳ ಭಯ. ಆ ದೇವರುಗಳ ಭಯದಿಂದ ನಾವು ಹೊರಬರಬೇಕು ಅಂತಂದ್ರೆ ನಾನೇ ದೇವ ಅನ್ನುವಂಥ ಶರಣರೇನು ನುಡಿದಿದಲ್ಲ, ಆ ನುಡಿಯನ್ನ ನಾನಾಗಿಸ್ಕೊಳ್ಬೇಕು ಅಂತಂದ್ರೆ ವಚನಗಳನ್ನ ನಾವು ಗಟ್ಟಿಯಾಗಿ ಹಿಡ್ಕೋಬೇಕು. ಬರೀ ಹಿಡ್ಕೊಳ್ಳೋದಲ್ಲ, ಬಹಳಷ್ಟು ವಚನಗಳು, ವಚನ ಪುಸ್ತಕಗಳು ಜಗಲಿಯ ಮೇಲೆ ಪೂಜೆಗೊಳ್ಳುತ್ತಿದ್ದಾವೆ. ಅಲ್ಲ, ಪ್ರತಿ ಮನುಷ್ಯನು ಪ್ರತಿ ಕ್ಷಣವೂ ಪ್ರತಿ ದಿನವೂ ವಚನಗಳ ಅಧ್ಯಯನದಲ್ಲಿ ನಾವು ತೊಡಗಿದಾಗ ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗ್ತದೆ. ಮಾನಸಿಕವಾದ ಸ್ಥೈರ್ಯ ಧೈರ್ಯ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ನಿಜವನ್ನು ಅರಿಲಿಕ್ಕೆ ಸಾಕ್ಷಿ ಆಗ್ತದೆ. ಆ ನಿಜ ನನ್ನನ್ನು ನಿಶ್ಚಿಂತನನ್ನಾಗಿ ಮಾಡುತ್ತೆ. ಆ ನಿಶ್ಚಿಂತತೆ ನನ್ನನ್ನು ಶರಣನನ್ನಾಗಿ ಮಾಡುತ್ತೆ. ಆ ಶರಣ ಸಂಸ್ಕೃತಿ ಅಭಿಯಾನ ಸಾರ್ಥಕವಾಗ್ತದೆ ಬಂಧುಗಳೇ. ಆ ನೆಲೆಯಲ್ಲಿ ನಾವೆಲ್ಲರೂ ಬಸವಾದಿ ಶಿವಶರಣರ ತತ್ವದ ತಳಹದಿಯ ಮೇಲೆ ಅಭಿಮಾನದ ಜೊತೆಗೆ, ಬಸವಣ್ಣನ ಅಭಿಮಾನದ ಜೊತೆಗೆ ಬಸವಣ್ಣನವರ ಅನುಯಾಯಿಗಳಾಗಿ ನಾವು ಬದುಕಿದ್ದೇ ಆದರೆ ಈ ಧರ್ಮ ಈ ಭೂಮಿಯ ಮೇಲೆ ಜೀವಂತ ಉಳಿತದೆ ಅನ್ನುವಂಥ ಆಶಯದ ನುಡಿಗಳನ್ನು ವ್ಯಕ್ತಪಡಿಸಿ ತಮ್ಮೆಲ್ಲರ ಪಾದಗಳಿಗೆ ಶರಣಾರ್ಥಿಗಳು.